ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಇವಾಗ ತಾನೇ ಸೆಕೆಂಡ್ ಹಾಫ್ ದಿ ಡೆವಿಲ್ ಸಿನಿಮಾ ಮುಗೀತು. ನೆಕ್ಸ್ಟ್ ಲೆವೆಲ್ ಇದೆ. ಇಂಟರ್ವಲ್ ಏನು ಒಂದು ನಿಲ್ಸಿದ್ರು ಅಲ್ಲಿಂದ ಪೊಲಿಟಿಕಲ್ ಡ್ರಾಮಾ ಆಗೋಗುತ್ತೆ. ದರ್ಶನ್ ಸರ್ ಅವ್ರದ್ದು ಕಾಮಿಡಿ ಟೈಮಿಂಗ್ ಅಂತೂ ಟಾಪ್ ನಾಚ್. ಅದಾದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಒಂದೇ ಒಂದು ಸಲ ಸಾಂಗ್ ಬರುತ್ತೆ. ಮತ್ತೆ ಇವರ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಪೊಲಿಟಿಕಲ್ ಡ್ರಾಮಾ ಮತ್ತೆ ಕಾಮಿಡಿ ಮತ್ತೆ ಗಿಲ್ಲಿ ಅವ್ರು ಬರ್ತಾರೆ. ದರ್ಶನ್ ಸರ್ಗೆ ಹೆಂಗೆ ಶಿಳ್ಳೆ ಚಪ್ಪಾಳೆ ಬರುತ್ತೆ ಅದೇ ರೀತಿ ಗಿಲ್ಲಿ ಅವ್ರಿಗೂ ಬರುತ್ತೆ. ಅದಾದ್ಮೇಲೆ ಹುಲಿ ಕಾರ್ತಿಕ್ ಅವರು ಎಲ್ಲ ಯಾವ ರೀತಿ ಕನ್ನಡ ಟೆಕ್ನಿಷಿಯನ್ಸ್ ಆಕ್ಟರ್ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಈ ವರ್ಷದ ಒಂದು ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಆಗೋದ್ರಲ್ಲಿ ತಪ್ಪೇ ಇಲ್ಲ. ಒಂದು ಫುಲ್ ಫ್ಯಾಮಿಲಿ ಕುತ್ಕೊಂಡು ಯಾವುದೇ ಮುಜುಗರ ಇಲ್ದಲೆ ನೋಡುವಂತ ಸಿನಿಮಾ ದಿ ಡೆವಿಲ್. ಬಹುಶಃ ತುಂಬಾ ಚೆನ್ನಾಗಿದೆ. ಈ ಸಂದರ್ಭದಲ್ಲಿ ಆಡಿಯನ್ಸ್ ಮತ್ತೆ ಫ್ಯಾನ್ಸು ದರ್ಶನ್ ಸರ್ ಅವ್ರನ್ನ ತುಂಬಾ ನೆನ್ಕೋತಾ ಇದ್ರು. ಅದೆಲ್ಲ ಕಂಡು ಬರ್ತಾ ಇತ್ತು. ಥಿಯೇಟರ್ ಮಾತ್ರ ಬ್ಲಾಸ್ಟ್ ಆಗಿತ್ತು ಅಂತೂ ಸತ್ಯ. ಒನ್ ಆಫ್ ದ ಮಾಸ್ ಕ್ಲಾಸ್ ದಿ ಬೆಸ್ಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಈ ಒಂದು ದಿ ಡೆವಿಲ್. ದರ್ಶನ್ ಸರ್ ಅವರ ಹಳೆ ಸಿನಿಮಾನ ಒಂದು ಆಂಗಲ್ ಅಲ್ಲಿ ನೋಡಿದ್ರೆ ಇದೇ ಒಂದು ಸಿನಿಮಾ ಕ್ವಾಲಿಟಿ ವೈಸ್ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಇದರಲ್ಲಿ ತುಂಬಾ ಚೆನ್ನಾಗಿದೆ. ವಿಂಟೇಜ್ ಲುಕ್ ದರ್ಶನ್ ಸರ್ ಅವರು ಕಂಡು ಬರ್ತಾರೆ ಇದರಲ್ಲಿ. ಓವರ್ ಆಲ್ ಆಗಿ ಹೇಳೋದಾದ್ರೆ ರಿವ್ಯೂ, ಈ ಸಿನಿಮಾ ಒಂದು ಫ್ಯಾಮಿಲಿ ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡುವಂತ ಸಿನಿಮಾ. ಈಗಾಗಲೇ ಟಿಕೆಟ್ಸ್ ಸೋಲ್ಡ್ ಔಟ್ ಆಗ್ಸಿದೆ. ಬಹುಶಃ ನೆಕ್ಸ್ಟ್ ಲೆವೆಲ್ ಬರುತ್ತೆ.